गृह मंत्री डॉ. जी. परमेश्वर ने रहस्यमय ढंग से कहा, क्या हम भिक्षु हैं? उन्होंने राज्य में दलित सीएम के मुद्दे पर टिप्पणी करते हुए कहा कि फिलहाल मुख्यमंत्री बदलने का कोई माहौल नहीं है। वहीं सीएम सिद्धारमैया ने कल हुबली एयरपोर्ट पर ऐलान किया था कि जी. परमेश्वर अगले मुख्यमंत्री होंगे। मानो इसी को समृद्ध करने के लिए गृह मंत्री ने रहस्यमय तरीके से कहा है कि हम साधु नहीं हैं। शहर में एक संवाददाता सम्मेलन में बोलते हुए उन्होंने कहा, राज्य में कानून व्यवस्था व्यवस्थित है, किसी भी मामले में यह बहुत आगे नहीं गया है। स्वाभाविक रूप से कुछ घटनाएं घटती हैं और घटी हैं। निर्मला सीतारमण ने कर्नाटक आकर कानून व्यवस्था स्थापित की। बड़ा अपवाद यह है कि उद्योग नहीं आए हैं। यह सच से बहुत दूर है। कोई भी उद्योगपति यहाँ से नहीं जाएगा। बाहर से किसी ने अपवाद नहीं बनाया। सीतारमण ने जो कहा वह सच्चाई से कोसों दूर है। तो मैं स्पष्टीकरण दूंगा, हत्याएं और चोरियां हो रही हैं। यह सच है कि नशे का कारोबार किस हद तक होता है, यह जानना जरूरी है। यह सब हमारे सत्ता में आने के बाद हुआ। क्या भाजपा राज में हत्याएं कम, चोरियां कम हुई हैं? जब हमारी पुलिस के साथ बैठक हुई तो हमने नशे का कारोबार बंद करने का ऐलान किया। हमने एक बड़ा आंदोलन शुरू किया है। हमने हजारों करोड़ रुपए की दवाएं जला दी हैं। कुछ ड्रग डीलरों को गोली मारने की कोशिश की जा रही है। हम इस हिस्से में ड्रग मॉनिटरिंग का काम भी कर रहे हैं। नशे का संकट पहले से कम है। उन्होंने कहा कि हमने बहुत सख्त कार्रवाई की है। ನೂರಾರು ಜನ ನಿಮಗೆ ಆಶ್ಚರ್ಯ ಆಗ್ಬೋದು, 150 ಜನ ಫಾರಿನರ್ಸ್ ಅನ್ನ ರಿಪೋರ್ಟ್ ಮಾಡಿ ಕಳೆದ ಒಂದು ವರ್ಷದಲ್ಲಿ. ಎಸ್, ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ದೇ ಆರ್ ದಿ ಪೆಡ್ಲರ್ಸ್. ಬೆಂಗಳೂರಿನಲ್ಲಿ ಒಬ್ಬೊಬ್ಬರ ಹತ್ರ ಮೊನ್ನೆ ಒಂದು ಕೇಸ್ ಹಿಡಿದು ಒಬ್ಬ ವ್ಯಕ್ತಿ ನೈಜೀರಿಯಾದಿಂದ ಸುಮಾರು 4 kg MDMA ಹಿಡಿದಿತ್ತು. ಇಟ್ ಕಾಸ್ಟ್ ಅಬೌಟ್ ನಿಯರ್ಲಿ 10 crores. ಆ ಥರದ್ದು ಅವನು ಪೆಡ್ಲರ್. ಈಸ್ ನಾಟ್ ಯೂಸರ್. ಇದು ಮಾಡ್ಬೋದು, ಅವ್ನು ಗೊತ್ತಿಲ್ಲ. ಬಟ್ ಅವನು ಪೆಡ್ಲರ್. ಅವನು ಬೇರೆ ಬೇರೆಯವ್ರಿಗೆ ಕೊಡ್ತಾರೆ. ಈಗ ನಿನ್ನೆ ರಾತ್ರಿ ಇಲ್ಲಿ ಹಿಡಿದಿದ್ದಾರೆ. ಅವನು KG ಗಟ್ಟಲೆ ತೊಗೊಂಡು ಬಂದಿಲ್ಲ. ಅವನು ಸಪ್ಲೈ ಮಾಡೋದು. ಎಲ್ಲಿಂದನೋ ತೊಗೊಂಡು ಬರ್ತಾನೆ, ಬಾಂಬೆಯಿಂದ ತರ್ತಾನೋ ಮತ್ತು ತಂದು ಇಲ್ಲಿ ಸಪ್ಲೈ ಮಾಡ್ತಾರೆ. ಇದು ಪೆಡ್ಲರ್. ಸೊ ಅಂಥವ್ರನ್ನ ನೂರಾರು ಜನ. ಆಮೇಲೆ ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಇಂಥ ಪ್ರಕರಣಗಳು ಭಾಳಷ್ಟು ಇದೆ. ಅದನ್ನೇ ಈಗೆಲ್ಲ ಮನಿ ಟ್ರಯಲ್ ಮಾಡ್ತಾರೆ. ದುಡ್ಡು ಅವನು ಮಾರಾಟ ಮಾಡಿ ದುಡ್ಡು ಗಳಿಸಿರ್ತಾನೆ. ಸ್ವಾಭಾವಿಕವಾಗಿ ಅವನ ಹತ್ರ ದುಡ್ಡು ಇರುತ್ತೆ. ಅದನ್ನು ಹಿಡಿದಿದ್ದಾರೆ, ಆಯಿತಾ? ಅದನ್ನು ಆನಂತರ ನಾವು ಅವನ್ನ ಟ್ರಯಲ್ ಮಾಡ್ತೀವಲ್ಲ, ಎಲ್ಲಿಂದನಾದರೂ ಬರ್ದಿದ್ರೆ ನಾವು ಅಲ್ಲಿಗೆ ಹೋಗ್ತೀವಿ. ಅವನ ಮೂಲಕ್ಕೆ ಹೋಗ್ತೀವಿ ನಾವು. ಒಂದು ಎಕ್ಸಾಂಪಲ್ಲು, ಈಗ 2 ತಿಂಗಳು 3 ತಿಂಗಳ ಹಿಂದೆ ವೈಜಾಗಲ್ಲಿ ವಿಶಾಖಪಟ್ಟಣಂನಿಂದ 1500 kg ತೊಗೊಂಡ್ರು ಗಾಂಜಾ. ಅಲ್ಲಿಗೆ ಹೋಗಿಟ್ಕೊಂಡು ವಿ ಡೋಂಟ್ ಸ್ಪೇರ್ ಎನಿಬಡಿ. ಎಲ್ಲಿಂದ ಅವರ ಮೂಲ ಇರುತ್ತೆ ಅಲ್ಲಿಗೆ ಹೋಗ್ತೀವಿ. ನೋಡಿ, ಅವರ ರಾಜ್ಯಗಳಲ್ಲಿ, ಅವರ ಆಡಳಿತಗಳಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. 9,000 ಕೋಟಿ 9,900 ಕೋಟಿ ರೂಪಾಯಿ SC/STಗೆ ಇದ್ದಿದ್ದ ಹಣ 4,300 ಕೋಟಿ ರೂಪಾಯಿಗಳನ್ನು ಡೈವರ್ಟ್ ಮಾಡಿದ್ದಾರೆ ಅಂತ ದೊಡ್ಡ ಆಪಾದನೆ ಮಾಡಿದ್ದಾರೆ. ಇಟ್ ಇಸ್ ನಾಟ್ ಟ್ರೂ. ಯಾರು ಅವರಿಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು ಗೊತ್ತಿಲ್ಲ. ಒಬ್ಬ ಕೇಂದ್ರದ ಹಣಕಾಸಿನ ಸಚಿವರು ಆ ರೀತಿ ಆಪಾದನೆ ಮಾಡ್ತಾರೆ ಅಂದರೆ, ಮಧ್ಯಪ್ರದೇಶದಲ್ಲಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಗೆ SC/ST ಹಣವನ್ನು ಕೊಟ್ಟಿದ್ದಾರೆ. ಬಹುಶೆಡ್ಗಳು ಕಟ್ಟೋದಕ್ಕೆ SC/ST ಹಣ ಕೊಟ್ಟಿದ್ದಾರೆ. ಮಧ್ಯಪ್ರದೇಶದ ಸರ್ಕಾರ ಯಾರ್ದು? ನಿಮ್ಮ ತಟ್ಟೆನಲ್ಲಿ ಏನು ಬಿದ್ದಿದೆ ಅಂತ ನೋಡ್ಕೋಬೇಕು. ಬೇರೆ ತಟ್ಟೆನಲ್ಲಿ ನೊಣ ಬಿದ್ದಿದೆ ಅಂತ ಹೇಳೋದು. ನಿಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದೆ ಅನ್ನೋದು ಗೊತ್ತಿರಬೇಕಲ್ಲ ಮೊದಲೇ. ಮಧ್ಯಪ್ರದೇಶದ ಸರ್ಕಾರ ಹೆಂಗೆ SC/ST ಹಣ ಡೈವರ್ಟ್ ಮಾಡಿದರು? ನಮಗೆ ಬುದ್ಧಿ ಹೇಳೋದು. ನಾವು ಯಾವುದು ಡೈವರ್ಷನ್ ಮಾಡಿರೋದಲ್ಲ, ನಾವು ಅವರಿಗೆ ಉಪಯೋಗ, ಆ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಿದ್ದೇವೆ. ಎಸ್, ನಾವು SC/ST ಜನ ಯಾರಿದ್ದಾರೆ ಆ ಜನಕ್ಕೂ ಕೂಡ ಸೇರ್ತಕ್ಕಂಥ ಹಣವನ್ನು ಸರ್ಟನ್ ಪರ್ಸೆಂಟೇಜ್ ಪ್ರೋಗ್ರಾಮ್
ಯು ಆರ್ ನಾಟ್ ಡೈವರ್ಟೆಡ್ ಎನಿ ಮನಿ. ಈಗ ರಸ್ತೆ ಮಾಡ್ತಾರೆ, ಚರಂಡಿ ಮಾಡ್ತಾರೆ, SC/ST ಇರೋ ಕಾಲೋನಿನಲ್ಲಿ ಚರಂಡಿ ಬರೀ SC/ST ಓಡಾಡ್ತಾರೆ, ಎಲ್ಲರೂ ಓಡಾಡ್ತಾರೆ. SC/ST ಈಸ್ ಎ ಪ್ರೋಗ್ರಾಮ್. ಆ ಪ್ರೋಗ್ರಾಮಿಗೆ ಕರ್ನಾಟಕದಲ್ಲಿ ಎಲ್ಲೂ ದೇಶದಲ್ಲಿ 24.1% ಹಣನ ತೆಗೆದಿಡುವಂಥ ಕೆಲಸ ಮಾಡಿದ್ರು. ಇವ್ರು ಮಾಡಿದ್ರ? ನನ್ ಆಫ್ ದಿ BJP ಗೌರ್ಮೆಂಟ್ಸ್ ಹ್ಯಾವ್ ಕೆಪ್ಟ್ ದಿ ಮನಿ ಸಪರೇಟ್ಲಿ ಫಾರ್ SC/ST ಇನ್ ದಿ ಬಜೆಟ್ಸ್. ಮಾಡಲಿಲ್ಲ, ನಾವು ಮಾಡಿದ್ದೀವಿ. ಸಿದ್ದರಾಮಯ್ಯನವರು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ IVAದಲ್ಲಿ 24 ಪಾಪ್ಯುಲೇಷನ್ಗೆ ಅನುಗುಣವಾಗಿ ಕೊಡಬೇಕು ಅಂತೇಳಿ ಸಂವಿಧಾನದಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರ ಫಾರ್ ದಿ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ. ಇವತ್ತು ಆ ಹಣ ಖರ್ಚು ಮಾಡ್ತಾ ಇದ್ದೇವೆ. ಕಾಂಟ್ರಾಕ್ಟ್ಸಲ್ಲಿ ರಿಸರ್ವೇಷನ್ ಮಾಡಿ ಕಾಂಟ್ರಾಕ್ಟಲ್ಲಿ 1 ಕೋಟಿ ರೂಪಾಯಿ 50 ಲಕ್ಷ ಇದ್ದಿದ್ದು ಈಗ 2 ಕೋಟಿ ಮಾಡಿದ್ದೇವೆ. ನಾವು ವಿ ಹ್ಯಾವ್ ಡನ್ ಪ್ರೋಗ್ರಾಮ್. ಕರ್ನಾಟಕ ಇಸ್ ಎ ಪ್ರೋಗ್ರೆಸಿವ್ ಸ್ಟೇಟ್. ನಾವು ಯಾವುದನ್ನು ಕೂಡ ಹಣ ಡೈವರ್ಷನ್ ಮಾಡಿಲ್ಲ. ಇಲ್ಲ ಅವನೇ ಇದ್ದಾನಲ್ಲ, ಐ ಡೋಂಟ್ ನೋ ನೇಮ್ ಎಕ್ಸಾಕ್ಟ್ಲಿ. ಅವನೇ ಇದ್ದಾನೆ. ಅವನನ್ನು ಕೂಡ ಅವರು ಇನ್ವೆಸ್ಟಿಗೇಟ್ ಮಾಡುವಾಗ ಅವನನ್ನು ಕೂಡ ಕೇಳಿದ್ದಾರೆ, ಎಲ್ಲಿಂದ ತಂದಪ್ಪ, ಅವನು ಸಿಕ್ಕಿದ್ದಾನೆ, ಇದಾನಲ್ಲ. ಅವನು ಬಿಟ್ಟು ಅವರು ಬೇರೆಯವ್ರನ್ನ ಮಾಡಿರೋದಲ್ಲ, ಎಲ್ಲರನ್ನೂ ಮಾಡಿದ್ದಾರೆ. ಟಾರ್ಚರ್ ಮಾಡೋದಿಲ್ಲ. ಅವರು ಹೋಗಿ ಅಲ್ಲಿ ಗಲಾಟೆ ಮಾಡಿದರು, ಆಯಿತಾ, ಅಲ್ಲಿ ಶಾಂತಿ ಭಂಗ ಮಾಡಿದರು. ಆಗ ನಾವು ಮಾಂಸ ಯಾರು ತಂದಿದ್ರು ಅವನ್ನ ಹಿಡಿದು ಅದು ಪರೀಕ್ಷೆಗೆ ಕಳಿಸಿದ್ರು. ಪರೀಕ್ಷೆನಲ್ಲಿ ಅದು ನಾಯಿ ಮಾಂಸ ಅಂತ ಇಲ್ಲ ಅಂತ ಬಂತು, ಮೇಕೆ ಮಾಂಸ ಅಂತ ಬಂತು. ಅದಕ್ಕೆ ಏನು ಮಾಡಬೇಕು? ನಾನು ಕಳಪೆ ಪ್ರಶ್ನೆ ಅಲ್ಲ, ಕಳಪೆದು ಬಿಡಿ, ನೀವೇ ನನಗೆ ಒಂದು ಬರ್ತಾರೋ ಹೋದಾಗ ಸ್ಮೆಲ್ ಬರುತ್ತೆ, ಕಳಪೆ ಆಗಿದೆ ಅಂತ ಹೇಳಿದ್ರೆ ಒಬ್ಬ ಕಳಪೆ ಅಲ್ಲ ಅವ್ರು ಹೇಳಿದ್ದು ನಾಯಿ ಮಾಂಸ ಅಂತ. ಸೊ ನಾಯಿ ಮಾಂಸ ಹೌದು ಅಲ್ವೋ ಅಂತ ನಾವು ಹಿಂಗೆ ಹೇಳೋದು. ಅದಕ್ಕೆ ಲ್ಯಾಬ್ರೇಟ್ರಿಗೆ ಕಳಿಸಿದ್ವಿ. ಲ್ಯಾಬ್ರೇಟ್ರಿನಲ್ಲಿ ಇಲ್ಲ, ಇದು ನಾಯಿ ಮಾಂಸ ಅಲ್ಲ, ಇದು ಮೇಕೆ ಮಾಂಸ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಅವರಿಗೆ ನೀವು ಯಾಕಪ್ಪ ಗಲಾಟೆ ಮಾಡಿದ್ರಿ, ನಿಮ್ಗೆ ಯಾವ ಮಾಹಿತಿ ಇತ್ತು ಅಂತ ಅವ್ರನ್ನ ಕೇಳಿದ್ದಾರೆ. ಮತ್ತು ಅವ್ರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕೇಸಸ್ಗಳಿದ್ದಾವೆ. ಪದೇ ಪದೇ ಡಿಸ್ಟರ್ಬ್ ಮಾಡೋದು ಮತ್ತು ಕ್ರಿಮಿನಲ್ ಇದನ್ನು ಮಾಡೋದು ಅಂತೇಳಿ ಅವ್ರ ಮೇಲೆ ಕೇಸ್ಗಳಿದ್ದಾವೆ. ಅದಕ್ಕೆ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಬಿಟ್ಟರೆ ಅವನನ್ನು ಬಿಟ್ಟು ಇವ್ರನ್ನ ತಗೊಳ್ತಾರೆ ಅನ್ನೋದೆಲ್ಲ ಸುಳ್ಳು. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಐಡೆಂಟಿಫಿಕೇಶನ್ ಇದೆ ದೇಶದಲ್ಲಿ. ಅವ್ರಿಗೂ ಇಲ್ವಾ? ಇಲ್ವಾ? ಸುಮ್ಮನೆ ಅನಾವಶ್ಯಕವಾಗಿ ಇಂಥ ಕೀಳು ಮಟ್ಟದ ಮಾತುಗಳನ್ನು ಆಡಬಾರ್ದು. ದೇ ಶುಡ್ ನಾಟ್. ನಮ್ಮದು ಇಟ್ಸ್ ಎ ಸಿವಿಲ್ ಸೊಸೈಟಿ. ಎಂದಿದೆ ಅಂದರೆ ಬೇರೆ ಪ್ರೋಗ್ರೆಸಿವ್ ಸೊಸೈಟಿ. ನಾವು ಎಲ್ಲ ಈ ಥರ ಮಾತಾಡ್ಕೊಳ್ತಾ ಹೋದರೆ ಏನಾದರೂ ಒಬ್ಬ ಸಂಸದರಾಗಿ ಆ ರೀತಿ ಮಾತಾಡ್ಬೋದಾ? ಎಲ್ಲೋ ಒಂದು ಕಡೆ ನಮಗೊಂದಿಷ್ಟು ಕಟ್ ಆಫ್ ಇರುತ್ತೆ. ಏನಂದರೆ ಅದೇ ಮಾತಾಡೋಕ್ಕೆ ಅಸೆಂಬ್ಲಿ ಒಳಗೆ ನಾವುಗಳು ಕೂಡ ಅಸೆಂಬ್ಲಿನಲ್ಲಿ ಏನಂದರೆ ಅದೇ ಮಾತಾಡೋಕ್ಕಾಗುತ್ತೆ. ಮಾತಾಡಿದರೆ ಸರಿಯಪ್ಪ, ನೀವು ಸರಿ ಇಲ್ಲ ಅಂತ ಇರ್ಬೋದು. ಜಸ್ಟ್ ಸ್ಕೋರ್ ಎ ಪಾಯಿಂಟ್ ಏನೋ ಮಾತಾಡ್ಬೋದು.